ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದಿನಿ ಆನಂದ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಗರ್ಭಿಣಿಯರು ಭೀಮನ ಅಮಾವಾಸ್ಯೆ ಮಾಡಬಹುದಾ, ಯಾವ ರೀತಿ ಮಾಡಬೇಕು, ಏನೆಲ್ಲ ಮಾಡಬಾರದು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇದೇ ಜುಲೈ 24ನೇ ತಾರೀಕು ಗುರುವಾರ, ಅಂದರೆ ಅಮಾವಾಸ್ಯೆ ದಿನದಂದು ಭೀಮನ ಅಮಾವಾಸ್ಯೆ ಅಂದರೆ ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಹೇಳಿ ನಾವು ಮಾಡ್ತೇವೆ. ಸೊ ಇದನ್ನು ಯಾಕೆ ಮಾಡ್ತೀವಿ, ಯಾವ ರೀತಿ ಮಾಡ್ತೀವಿ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ತಿಳಿದಿರುತ್ತೆ. ಶಿವ ಪಾರ್ವತಿಗೆ ಮಾಡ್ತೀವಿ, ಇಲ್ಲ ಅಂದರೆ ಜೋಡಿ ದೀಪಗಳನ್ನು ಇಟ್ಟು ನಾವು ಈ ಪೂಜೆಯನ್ನು ಮಾಡ್ತೀವಿ. ಆನಂತರ ಹಸ್ಬೆಂಡ್ಗೆ ಪಾದ ಪೂಜೆಯನ್ನೆಲ್ಲ ಮಾಡಿ ಕಂಕಣ ಕಟ್ಕೋತೀವಿ. ಮತ್ತು ನಿಮಗೆ ಒಂದು ಸಂದೇಹ ಇರುತ್ತೆ, ಪ್ರೆಗ್ನೆಂಟ್ ಇರುವಾಗ ಈ ರೀತಿ ಪೂಜೆಯನ್ನೆಲ್ಲ ಮಾಡಬಹುದಾ ಅಂತ ಹೇಳಿ. ಆರಾಮಾಗಿ ಮಾಡ್ಬೋದು ಫ್ರೆಂಡ್ಸ್. ಜೋಡಿ ದೀಪಗಳನ್ನಿಟ್ಟಾದರೂ ಮಾಡಿ, ಇಲ್ಲ ಅಂದರೆ ಗಂಡನಿಗೆ ಪಾದ ಪೂಜೆಯನ್ನಾದರೂ ಮಾಡಿ. ಸೊ ಇದನ್ನೆಲ್ಲ ಮಾಡಬಹುದು, ಏನು ತೊಂದರೆ ಆಗೋದಿಲ್ಲ. ಒಂದು ವಿಷಯ ಏನಂದರೆ, ವ್ರತ ಮಾಡುವಾಗ ಅಂದರೆ ಪಾದ ಪೂಜೆ ಮಾಡುವಾಗ ಬಗ್ಗಿ ಪೂಜೆಯನ್ನು ಮಾಡೋದಕ್ಕೆ ಹೋಗಬೇಡಿ. ಆರಾಮಾಗಿ ನೀಟಾಗಿ ಕುತ್ಕೊಂಡು ನೀವು ಪೂಜೆಯನ್ನು ಮಾಡಿ. ಆಗ ನಿಮಗೆ ಯಾವುದೇ ರೀತಿಯ ಪ್ರೆಷರ್ ಆಗೋದಿಲ್ಲ, ಹಾಗೆ ಮಗುಗೂ ಕೂಡ ಯಾವುದೇ ರೀತಿ ಪ್ರೆಷರ್ ಆಗೋದಿಲ್ಲ. ಸೊ ಎಲ್ಲನೂ ಒಳ್ಳೆಯದೇ ಆಗುತ್ತೆ. ಮತ್ತು ಯಾವ ರೀತಿ ಮಾಡಬೇಕು ಅಂತ ಕೆಲವ್ರಿಗೆ ಡೌಟ್ ಇರುತ್ತೆ, ಅದು ಕೂಡ ಹೇಳ್ತೀನಿ. ಮೊದಲಿಗೆ ನಿಮ್ಮ ಯಜಮಾನರು ಹಣೆಗೆ ಕುಂಕುಮವನ್ನು ಇಡಿ. ನಂತರ ಅವರ ಕೈಯಿಂದ ನೀವು ಕೂಡ ಅರಿಶಿನ ಕುಂಕುಮ ಇಡಿಸ್ಕೊಂಡು ಹೂವನ್ನು ಮುಡ್ಕೊಳ್ಳಿ. ನಂತರ ನೀವು ವ್ರತದ ದಾರವನ್ನು ಕೈಗೆ ಕಟ್ಕೋಬೇಕಾಗುತ್ತೆ. ನೀವು ದೇವರಿಗೆ ಪೂಜೆ ಮಾಡ್ತೀರಲ್ಲ, ಆವಾಗಲೇ ಕೂಡ ಈ ದಾರವನ್ನು ಅಲ್ಲಿಟ್ಟು ಪೂಜೆ ಮಾಡ್ಕೊಳ್ಳಿ. ಪೂಜೆಯನ್ನು ಮಾಡಿಕೊಂಡು ನೀವು ನಿಮ್ಮ ಯಜಮಾನ್ರ ಕೈಗೆ ಕಟ್ಟಬೇಕು. ನಂತರ ಅವರ ಕೈಯಿಂದ ನೀವು ಕೂಡ ಕಂಕಣವನ್ನು ಕಟ್ಟಿಸ್ಕೋಬೇಕಾಗುತ್ತೆ. ಆನಂತರ ನೀವು ಪಾದ ಪೂಜೆಯನ್ನು ಮಾಡಲು ಶುರು ಮಾಡಬೇಕು. ಅಂದರೆ ಏನಂದರೆ, ಒಂದು ಅಗಲವಾದ ತಟ್ಟೆಯಲ್ಲಿ ಅವರ ಪಾದವನ್ನು ಇಟ್ಟು ಹಿಂಬಡಿವರೆಗೂ ನೀಟಾಗಿ ನೀರಲ್ಲಿ ಹಾಕಿ ತೊಳೆದುಕೊಳ್ಳಬೇಕು. ಮುಂದೆ ಮಾತ್ರ ತೊಳೆಯೋದಲ್ಲ ಫ್ರೆಂಡ್ಸ್, ಹಿಂದೆ ಕೂಡ ನೀಟಾಗಿ ತೊಳೆದುಕೊಳ್ಳಿ. ಅದಕ್ಕೆ ಅರಿಶಿನ ಕುಂಕುಮ ಸ್ವಲ್ಪ ಹೂ ಇಟ್ಟು ಪೂಜೆ ಮಾಡ್ಕೊಳ್ಳಿ. ಅನಂತರ ಕರ್ಪೂರದ ಆರತಿಯನ್ನು ಕೂಡ ಮಾಡಿ, ಅನಂತರ ನೀವು ಅಕ್ಷತೆಯನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀರಲ್ಲ, ನಿಮ್ಮ ಯಜಮಾನ್ರ ಕೈಗೆ ಕೊಟ್ಟು ಅನಂತರ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ತಗೊಳ್ಳಿ. ಅನಂತರ ಅವರು ತೃಪ್ತಿಯಿಂದ ಏನಾದರೂ ನಿಮಗೆ ಕೊಟ್ಟರೆ, ದುಡ್ಡಾಗಿರ್ಬೋದು ಇಲ್ಲ ಗಿಫ್ಟ್ ಆಗಿರ್ಬೋದು ಕೊಟ್ಟರೆ ಈಸ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮರೆಯದೆ ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸ್ಮೈಲಿಂಗ್. ಬಾಯ್.